ಫಸ್ಟಿಂದ ಸಂತೆ ಮೈದಾನ ಮನೆಗಳು ನಡೀತಾ ಇದೆ, ಇನ್ನ ಪೂರ್ಣಿಮಾನ ನಡೀತಾ ಇದೆ, ಕಟ್ಕೊಂಡು ಹೋಗ್ತಿದ್ದಾರೆ, ಅದಾಗ್ತಿದೆ. ಈಗ ಬಿದ್ದೋಗಿರೋದಕ್ಕೆ ಏನೋ ಪರಿಹಾರ ಕೊಡ್ತೀವಿ, ಅದ್ರಿಗೆ ಏನಿದೆಯೋ ಆ ಒಂದು ಪರಿಹಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮುನ್ಸಿಪಲ್ ಆಫೀಸ್ ಕಡೆಯಿಂದ ಅವ್ರಿಗೆ ಬರ್ಕೊಳಕ್ಕೆ ಕಳಿಸಿದ್ದಾರೆ. ಇವಾಗ ಬರ್ಕೊಂಡು ಹೋಗಿ ಅವ್ರು ಸುಮ್ಮನೆ ಇದ್ದೋದ್ರೆ ಅದೇ ಹೇಳಿದ್ವಲ್ಲ, ಅದಕ್ಕೆ ಏನು ಕ್ರಮ ತಗೊಳ್ತಾರೆ ನೋಡೋಣ. ಈಗಲೇ ಬರ್ಕೊಂಡು ಹೋಗ್ತಾ ಇರೋದಲ್ಲ, ಇನ್ನು ನಾವು ಅಷ್ಟು ಬೇಗ ಡಿಸಿಷನ್ ತಗೊಳಕ್ಕಾಗಲ್ಲ. ಒಂದು 2 ದಿನ ಕಾಯ್ತೀವಿ, ಆಮೇಲೆ ಕೇಳ್ತೀವಿ. ಮನೆ ಡೋರ್ ಟು ಹೋಗ್ಬೇಕು. ಈ ಸಮಸ್ಯೆಗಳೆಲ್ಲ ರಾಜ್ಯಗಳಲ್ಲಿ ನೋಡಿರೋದೇ. ಒಂದು ದೋಣಿಗಳು ಇಟ್ಕೊಂಡು ಕೂಡ ಮನೆಗೆ ಹೋಗಿ ಆಹಾರ ಕೊಟ್ಟು ಬಂದಿರೋ ವಿಡಿಯೋಗಳು ಇನ್ನೂ ಇದಾವೆ. ಇನ್ನೂ ಈ ಥರ ಮೋಡಗಳ ಈ ಥರ ಮಳೆಕಾಲ ಬಂದಾಗ ಅವೆಲ್ಲ ಜಾಲತಾಣಗಳಲ್ಲಿ ತೇಲಾಡ್ತಾ ಇರ್ತದೆ. ಅವೆಲ್ಲ ನೋಡ್ಕೊಂಡಾದ್ರೂ ಕಳಿಸಿ ಮನೆಗೂ. ಸರ್, ಜಿಲ್ಲೆಯಲ್ಲಿ ಒಂದು NDRF ಒಂದು ತಂಡ ಇದೆ, ವಾಲಂಟಿಯರ್ ತಂಡ. ಅವ್ರಿಗೆ ಏನಾದರೂ ಭೇಟಿ ಮಾಡಿದ್ರ ಸರ್ ನೀವು? ಈ ಥರ ನಮ್ಮ ತೊಂದರೆ ಆಗಿದೆ ಅಂತ. ತಂಡಕ್ಕೆ ದೊಡ್ಡದಾಗಿ ಥ್ಯಾಂಕ್ಸ್ ಹೇಳಬೇಕು. ಬಟ್ ಎಷ್ಟೋ ಕಡೆ ಅವರು ಪ್ರಭುತ್ವ ಆದರೂ ಸೈಲೆಂಟ್ ಬಿಡುತ್ತೆ, ವಾಲಂಟಿಯರ್ ತಂಡ ಮಾತ್ರ ಬಿಡಲ್ಲ. ಅದೇ ಇನ್ನು ದಿನಗಳಲ್ಲಿ ನಮ್ಮ ಪ್ರಭುತ್ವ ಏನು ಕೈ ತಗೊಳ್ದೇ ಇದ್ರೆ, ನಮ್ಮ ಗೌರ್ಮೆಂಟ್ ಆಡಳಿತ ನಮಗೇನು ಹೆಲ್ಪ್ ಮಾಡದೇ ಇದೆ, ಇನ್ನು ನಾವು ಅವ್ರಿಗೆ ಕೈ ಹಿಡ್ಕೋಬೇಕು. ಗೌರ್ಮೆಂಟ್ ಸತ್ತೋಗಿದೆ ಅಂದ್ಬಿಟ್ಟು ನಾವು ಅವ್ರನ್ನೇ ವಾಲಂಟಿಯರ್ ಸಂಘನ್ನೇ ನಾವು ಅಪ್ರೋಚ್ ಮಾಡ್ತೀವಿ. ಅವ್ರು ಬಂದರೆ ನಮಗೆ ಕಷ್ಟಗಳೇ ಇರಲ್ಲ, ಎಲ್ರಿಗೂ ಇರಲ್ಲ, ಅದು ಗೊತ್ತಿರೋದೇ ಅಲ್ವಾ. 2 ದಿನದಿಂದ ಬೀಳ್ತಾ ಇದೆ, ಎಲ್ರಿಗೂ ಗೊತ್ತಿರೋದೆ. ಸಂತೆ ಮೈದಾನದಲ್ಲಿ ಸ್ವಲ್ಪ ಚೆನ್ನಾಗಿ ಕಟ್ಕೊಂಡಿರೋರು ಇದ್ದಾರೆ, ಇನ್ನು ಸ್ವಲ್ಪ ಕೆಳಗಡೆ ಮಟ್ಟದಲ್ಲಿ ವ್ಯವಸ್ಥೆಗಳಿಲ್ಲದೆ ಅವರು ಅದರಲ್ಲಿ ಇರೋರು ಕೂಡ ಇದ್ದಾರೆ. ಅಂಥ ಮನೆಗಳು ಕಂಪ್ಲೀಟ್ ಬಿದ್ದು ಹೋಗಿದೆ. ಮತ್ತು ನಮ್ಮ ಗಮನಕ್ಕೆ ಆ ಕಡೆ ಹೋದಾಗ ಒಂದು 50ರಿಂದ 60 ಮನೆಗೆ ಇದುವರೆಗೂ ಹಕ್ಕುಪತ್ರ ಕೂಡ ಕೊಟ್ಟಿಲ್ಲ ಅಂತ ಅವರು ಮಹಿಳೆಯರು ಹೇಳಿದ್ರು. ಇದು ನಿಜಾನಾ ಸರ್? ಅದು ನಿಜಾನೇ, ಬಟ್ ಹಕ್ಕುಪತ್ರನ ಕೊಟ್ಟಿಲ್ಲ. ಅದೇ ಹೇಳ್ತಾ ಇದೀವಲ್ಲ, ಈಗ ಅದು ಸಬ್ಜೆಕ್ಟ್ ತಗೋಬಾರ್ದು. ನನ್ನ ಅನಿಸಿಕೆ ಈಗ ಆಗಿರೋ ವಿಚಾರದಲ್ಲಿ ಮಾಡಬೇಕು. ಇದಾಗಿನ ನಂತರ ಅದ್ರ ವಿಚಾರ ಮತ್ತೆ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ನನ್ನ ಪ್ರಕಾರ. ಹೌದು, ನಿಜಾನೇ ಇಲ್ವಾ? ಕೋಟೆಗೆ ಬರುತ್ತೆ. ಒಂದು ತಾಲೂಕು ಆಫೀಸ್ ಆಗ್ಬೋದು, ಒಂದು ಪುರಸಭೆ ಆಗ್ಬೋದು, ಅದೆಲ್ಲ ಜನ ಹಾಗೆ ಇರೋವಂಥ ಆಫೀಸ್ಗಳೆಲ್ಲ, ಅಧಿಕಾರಿಗಳೆಲ್ಲ ಅವರೆಲ್ಲ ಇರೋದು ಏನಕ್ಕೆ? ಒಂದು ಜನಸಭೆ ಅಧ್ಯಕ್ಷರುಗಳು ಅವರೆಲ್ಲ. ಆ ಜನಕ್ಕೆ ತೊಂದರೆ ಆದಾಗ ಬಿಲ್ ಮಾಡ್ಕೊಬಂದು ಮಾಡಬೇಕು ವ್ಯವಸ್ಥೆ. ಎಲ್ಲೋ ಮಾಡೋದಲ್ಲ, ಅಲ್ಲಿ ಒಂದು ಕಾಂಟ್ರಾಕ್ಟ್ ಇಲ್ಲೊಂದು ಕಾಂಟ್ರಾಕ್ಟ್ ಮಾಡೋದಲ್ಲ. ಒಂದು ಸ್ಲಮ್ಗಳಲ್ಲಿ ಏನು ಒದ್ದಾಡ್ತಿದ್ದಾರೆ, ನಾವು ಬರೋದಲ್ಲ. ಮಳೆ ಹೆಚ್ಚಾದಾಗ ಅವ್ರ ಗಮನದಲ್ಲಿ ಇರಬೇಕು, ಆದಾಗ ಬರ್ತಾರೆ. ಅದು ತಪ್ಪು ಅವ್ರದ್ದು. ಶಾಸಕರು ಅಂದರೆ ಅವ್ರಿಗೆ ಕಾಲು ಆಪರೇಷನ್ ಆಗಿದೆ, ಎಲ್ರಿಗೂ ಗೊತ್ತು. 2 ತಿಂಗಳಿಂದ ಅವರು ಮಂಚ ಸೇರಿದ್ದಾರೆ, ಹಾಸ್ಪಿಟ್ಲಲ್ಲಿದ್ದಾರೆ. ನಾವು ಕಾಲ್ ಮಾಡಿದ್ವಿ, ಅದೇ ತಹಸೀಲ್ದಾರ್ ಸಾಹೇಬ್ರಿಗೂ ಕಾಲ್ ಮಾಡಿದ್ದಾರೆ. ಅವರೆಲ್ಲ ಮಾಡಿರೋದಕ್ಕೆ ಅವರು ಬಂದಿದ್ದಾರೆ. ಅವ್ರ ಗಮನಕ್ಕೆ ಹೋಗಿರೋದು ಫಸ್ಟು ಶಾಸಕರಾದ MLA GK ವೆಂಕಟೇಶ್ವರ ರೆಡ್ಡಿ ಅವ್ರ ಕಡೆಯಿಂದನೇ ಕಾಲ್ ಹೋಗಿದೆ, ಬಂದಿದೆ, ಫೋನ್ ಮಾಡಿದ್ದಾರೆ, ಬಂದಿದ್ದಾರೆ. ನಾವೆಲ್ಲರೂ ತಪ್ಪು ಅನ್ನೋಕ್ಕಾಗಲ್ಲ. ಇದು ಮಳೆಗೆ ಯಾರು ಅಡ್ಡಿ ಇರಲ್ಲ. ಹಿಂದಿನ ದಿನಗಳಲ್ಲಿ ಆಡಳಿತ ರಾಜಕೀಯ ಇರುತ್ತಲ್ಲ, ರಾಜಕಾರಣಿಗಳು ಅಲ್ಲಿ ಡ್ರೈನೇಜ್ಗಳು ಮಾಡಿಕೊಂಡು ರಾಜಕಾಲುವೆ ಮೇಲೆ ಕೋಟಿಗೆ ಬಿಲ್ ಮಾಡ್ಕೊತಾರಲ್ಲ, ಆ ನಿರ್ಲಕ್ಷಣೆ ಬಗ್ಗೆ ಕೇಳಿ ಅದ್ರ ಬಗ್ಗೆ ನಾವು ಹೇಳ್ತೀವಿ. ರಾಜಕಾಲುವೆ ಅನ್ನೋದು ಒಂದು 5-6 ಊರುಗಳು ಸೇರೋ ನೀರು ಬರೋದೇ ಒಂದು ರಾಜಕಾಲುವೆ. ಆ ರಾಜಕಾಲುವೆಗೆ ಅನ್ನೋದು ಒಂದು ಫಂಡ್ ಇರುತ್ತೆ. ಆ ಫಂಡ್ ಎಲ್ಲ ತಿಂದಾಕ್ದಾಗ ಇದು ಮುಳುಗೋಗುತ್ತೆ, ಮುಚ್ಚೋಗುತ್ತೆ. ರಾಜಕಾಲುವೆಗಳು ಹಿಂಗೆ ಊರ ಮೇಲೆ, ಮನೆಗಳ ಮೇಲೆ ನುಗ್ಗುತ್ತೆ. ಅದೇ ರಾಜಕಾಲುವೆ ಬಿಡ್ರಿ, ಏನಕ್ಕೆ ಬರಲ್ಲ? ಈಗ ಎಷ್ಟೋ ಸಿಟಿಗಳಲ್ಲಿ ರಾಜಕಾಲುವೆಗಳಿದೆ, ಅದೆಲ್ಲ ಮುಚ್ಚೋಗಿದೆಯಾ? ಅದಕ್ಕೆಲ್ಲ ವ್ಯವಸ್ಥೆ ಇದೆ, ಅದಕ್ಕೆಲ್ಲ ಕೇಳ್ತಾರೆ. ಅದು ಅಫಿಷಿಯಲ್ ಏರಿಯಾಗಳಲ್ವಾ. ನಮ್ಮ ದುರದೃಷ್ಟ ಏನಂದರೆ ನಮ್ಮ ಒಂದು ಸ್ಲಮ್ಮಲ್ಲೇ ಇದೆ ರಾಜಕಾಲುವೆ, ಅಲ್ಲಿ ಇಡ್ಸ್ಕೊಳ್ಳೋರಿಲ್ಲ. ಅದ್ರ ಮೇಲೆ ಬಿಲ್ ಮಾಡಿಕೊಂಡು ಒನ್ಸ್ ಬರ್ತಾನೆ ಇರುತ್ತೆ ಬಿಲ್ಲು. ಏನು ರಾಜಕಾಲುವೆಗೆ ಅನ್ನೋದು ಒಂದು ಫಂಡ್ ಇರುತ್ತೆ ಪುರಸಭೆಯಲ್ಲಿ, ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಯಾಕೆ ಬರ್ತಿಲ್ವ? ವರ್ಷಕ್ಕೊಮ್ಮೆ ರಾಜಕಾಲುವೆ ತೆರವುಗರಣ ಮಾಡೋಕ್ಕೆ ಒಂದು ಅನುಮತಿ ಇದೆ, ಅದೆಲ್ಲರಿಗೂ ಗೊತ್ತು. ಎಲ್ಲ